ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಸದ್ಯದಲ್ಲೇ ಒಂದು ಡೀಟೇಲ್ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ. ಮೊದಲು ಗ್ರೋ ಆ್ಯಪ್ನ ಓಪನ್ ಮಾಡಿ, ಕೆಳಗೆ ಕಾಣಿಸ್ತಾ ಇರೋ ಮ್ಯೂಚುವಲ್ ಫಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸದ್ಯಕ್ಕೆ ಪಾಪ್ಯುಲರ್ ಆಗಿರುವ ಮ್ಯೂಚುವಲ್ ಫಂಡ್ಗಳ ಲಿಸ್ಟ್ ಇಲ್ಲಿ ಕೊಟ್ಟಿರುತ್ತೆ. ಅದರ ಕೆಳಗಡೆ ಕಲೆಕ್ಷನ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಹಿಂದಿನ 3 ರಿಂದ 5 ವರ್ಷದಲ್ಲಿ ಹೆಚ್ಚಿನ ರಿಟರ್ನ್ಸ್ ನೀಡಿರುವ ಹೈ ರಿಟರ್ನ್ಸ್ ಫಂಡ್ಗಳು, SIP 500 ರೂಪಾಯಿಯಿಂದ ಸ್ಟಾರ್ಟ್ ಆಗುವ ಫಂಡ್ಗಳು, ELSS ನಂತಹ ಟ್ಯಾಕ್ಸ್ ಸೇವಿಂಗ್ ಫಂಡ್ಗಳು, ಲಾರ್ಜ್ ಕ್ಯಾಪ್ ಫಂಡ್ಗಳು, ಮಿಡ್ ಕ್ಯಾಪ್ ಫಂಡ್ಗಳು, ಸ್ಮಾಲ್ ಕ್ಯಾಪ್ ಫಂಡ್ಗಳು, ಹೀಗೆ ಎಲ್ಲ ಕಲೆಕ್ಷನ್ಸ್ ಇರುತ್ತೆ. ಅದರ ಕೆಳಗಡೆ ಗ್ರೋ ಕಡೆಯಿಂದ ಅವೈಲೇಬಲ್ ಇರುವಂತಹ ಮ್ಯೂಚುವಲ್ ಫಂಡ್ಸ್ಗಳ ಲಿಸ್ಟ್ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಕ್ವಿಕ್ ಆಕ್ಸೆಸ್ ಅಂತ ಇದೆ. ಇಲ್ಲಿ ಟ್ರ್ಯಾಕ್ ಫಂಡ್ಸ್, ನಿಮ್ಮ ಎಲ್ಲ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನ ಇಲ್ಲಿ ಮ್ಯಾನೇಜ್ ಮಾಡಬಹುದು. ನೆಕ್ಸ್ಟ್ NFO, ಸ್ಟಾಕ್ಸ್ನಲ್ಲಿ ಹೇಗೆ IPO ಇರುತ್ತೋ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ NFO ಇರುತ್ತೆ. ಅದರ ಕೆಳಗಡೆ ಎಲ್ಲ ಮ್ಯೂಚುವಲ್ ಫಂಡ್ಗಳ ಲಿಸ್ಟ್ ಇಲ್ಲಿ ಕೊಟ್ಟಿರುತ್ತೆ. ನೀವು ಇಲ್ಲಿ ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ನಿಮಗೆ ಯಾವ ಮ್ಯೂಚುವಲ್ ಫಂಡ್ ಬೇಕೋ ಅದರ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಡ್ಯಾಶ್ಬೋರ್ಡ್ ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಹಾಗೂ ಮಾಡ್ತಾ ಇರೋ ಮ್ಯೂಚುವಲ್ ಫಂಡ್ನ ಇನ್ವೆಸ್ಟ್ಮೆಂಟ್ನ ಇಲ್ಲಿ ತೋರಿಸುತ್ತೆ. ನೀವು ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರೋ ಅದರ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಈ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿರೋದು ಕೇವಲ ಎಕ್ಸಾಂಪಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೆಕಮೆಂಡೇಶನ್ ಅಲ್ಲ. ಇಲ್ಲಿ ನಿಮಗೆ ಈ ಮ್ಯೂಚುವಲ್ ಫಂಡ್ನ ಕೊನೆಯ 1 ತಿಂಗಳು, 6 ತಿಂಗಳು, 1 ವರ್ಷದ, 3 ವರ್ಷದ, ಹೀಗೆ 5 ವರ್ಷದವರೆಗಿನ ಆನ್ಯುವಲ್ ರಿಟರ್ನ್ಸ್ನ ಇಲ್ಲಿ ತೋರಿಸಿರ್ತಾರೆ. ಇದರ ಕೆಳಗಡೆ ಇದರ NAV, ರೇಟಿಂಗ್ಸ್, ಮಿನಿಮಮ್ CP ಅಮೌಂಟ್ ಹಾಗೂ ಫಂಡ್ ಸೈಜ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ರಿಟರ್ನ್ ಕ್ಯಾಲ್ಕುಲೇಟರ್. ಮೊದಲು ಮಂತ್ಲಿ SIP, ಇಲ್ಲಿ ನೀವು ತಿಂಗಳಿಗೆ ಇಂತಿಷ್ಟು ಅಮೌಂಟ್ SIP ಮಾಡಿದರೆ 1 ವರ್ಷ, 3 ವರ್ಷ ಹಾಗೆ 5 ವರ್ಷಗಳಲ್ಲಿ ಎಷ್ಟು ರಿಟರ್ನ್ಸ್ ಕೊಡಬಹುದು, ಹಾಗೆ ಆ ರಿಟರ್ನ್ಸ್ ಸೇರಿ ಟೋಟಲ್ ಅಮೌಂಟ್ ಎಷ್ಟು ಆಗ್ಬೋದು ಅನ್ನೋ ಅಂದಾಜು ಇಲ್ಲಿ ತೋರಿಸುತ್ತೆ. ಇನ್ನು ಒನ್ ಟೈಮ್ ಅಲ್ಲಿ ನೋಡಿದರೆ ನೀವು ಒಂದೇ ಸಾರಿ 500, 1000, 10,000, 20,000, 50,000 ಹೀಗೆ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಿದರೆ 1 ವರ್ಷ, 3 ವರ್ಷ ಹಾಗೆ 5 ವರ್ಷಗಳಲ್ಲಿ ಟೋಟಲ್ ಎಷ್ಟು ಅಮೌಂಟ್ ಆಗ್ಬೋದು ಅನ್ನೋ ಅಂದಾಜನ್ನ ತೋರಿಸುತ್ತೆ. ನೆಕ್ಸ್ಟ್ ಹೋಲ್ಡಿಂಗ್ಸ್. ಇಲ್ಲಿ ಈ ಫಂಡ್ನಲ್ಲಿ ಯಾವೆಲ್ಲ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ನೋಡ್ಬೋದು. ಇಲ್ಲಿ ನೀವು ಕೇವಲ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ನೀವು ಈ 68 ಸ್ಟಾಕ್ಸ್ಗಳ ಮೇಲೆ ಹೂಡಿಕೆ ಮಾಡಿದ ಹಾಗೆ ಆಗುತ್ತೆ. ಈ ಎಲ್ಲ 68 ಕಂಪನಿಗಳನ್ನು ನೋಡಲಿಕ್ಕೆ ಸಿ ಆಲ್ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಹೋಲ್ಡಿಂಗ್ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಮ್ಯೂಚುವಲ್ ಫಂಡ್ನಲ್ಲಿ ಈಕ್ವಿಟಿಯಲ್ಲಿ ಎಷ್ಟು ಪರ್ಸೆಂಟೇಜ್, ಹಾಗೆ ಕ್ಯಾಶ್ ಹಾಗೂ ಡೆಟ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಯಾವ ಸೆಕ್ಟರ್ನಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ರಿಟರ್ನ್ಸ್ ಆ್ಯಂಡ್ ರ್ಯಾಂಕಿಂಗ್ಸ್. ಇಲ್ಲಿ ಈ ಮ್ಯೂಚುವಲ್ ಫಂಡ್ ಹಿಂದಿನ ವರ್ಷಗಳಲ್ಲಿ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ, ಹಾಗೆ ಈ ಕ್ಯಾಟಗರಿಯಲ್ಲಿ ಎಷ್ಟನೇ ರ್ಯಾಂಕಿಂಗ್ನಲ್ಲಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ, ಎಕ್ಸಿಟ್ ಲೋಡ್ ಆ್ಯಂಡ್ ಟ್ಯಾಕ್ಸ್. ನೀವು ಈ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಶುರು ಮಾಡಿದ ಮೇಲೆ ಪೇ ಮಾಡಬೇಕಾಗಿರೋ ಎಕ್ಸ್ಪೆನ್ಸ್ ರೇಷಿಯೋ, ಮ್ಯೂಚುವಲ್ ಫಂಡ್ನಿಂದ ಎಕ್ಸಿಟ್ ಆಗುವಾಗ ಪೇ ಮಾಡಬೇಕಾಗಿರೋ ಎಕ್ಸಿಟ್ ಲೋಡ್, ಇನ್ವೆಸ್ಟ್ಮೆಂಟ್ ಮೇಲೆ ಪೇ ಮಾಡಬೇಕಾಗಿರೋ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್, ಹಾಗೆ ನಿಮಗೆ ಬಂದಿರೋ ರಿಟರ್ನ್ಸ್ ಮೇಲೆ ಪೇ ಮಾಡಬೇಕಾಗಿರೋ ಟ್ಯಾಕ್ಸಸ್, ಎಲ್ಲ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಇದನ್ನೆಲ್ಲ ತಿಳಿದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ನೆಕ್ಸ್ಟ್ ಫಂಡ್ ಮ್ಯಾನೇಜ್ಮೆಂಟ್. ಇಲ್ಲಿ ಈ ಫಂಡ್ನ ಮ್ಯಾನೇಜ್ ಮಾಡುವವರ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಫಂಡ್ ಹೌಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್. ಇಂಡಿಯಾದಲ್ಲಿ ತುಂಬಾನೇ ಫಂಡ್ ಹೌಸ್ಗಳಿವೆ. ಅದರಲ್ಲಿ ಈ ಫಂಡ್ ಹೌಸ್ನ ಎಷ್ಟನೇ ರ್ಯಾಂಕಿಂಗ್ನಲ್ಲಿದೆ, ಈ ಫಂಡ್ ಹೌಸ್ ಮ್ಯಾನೇಜ್ಮೆಂಟಲ್ಲಿ ಎಷ್ಟು ಅಸೆಟ್ಸ್ ಇದೆ, ಹಾಗೆ ಈ ಫಂಡ್ಸ್ನ ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ ನಮಗೆ ತಿಳಿಯುತ್ತೆ. ಹೀಗೆ ನಿಮಗೆ ಬೇಕಾಗಿರೋ ಹೆಚ್ಚಿನ ಮಾಹಿತಿಗಳು ಗ್ರೋ ಆ್ಯಪ್ನಲ್ಲಿ ಸಿಗುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಒಂದೇ ಸಲಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋರಾಗಿದ್ದರೆ ಒನ್ ಟೈಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು 1,000, 2,000, 5,000, 10,000, 50,000 ಹೀಗೆ ಎಷ್ಟು ಬೇಕಾದರೂ ಒಂದೇ ಸಲಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮೊದಲು ಅಮೌಂಟ್ ಎಂಟರ್ ಮಾಡಿ. ಈ ಆ್ಯರೋ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಪೇ, ಫೋನ್ಪೇ, UPI ಹೀಗೆ ಯಾವುದರ ಮುಖಾಂತರ ಬೇಕಾದರೂ ಪೇ ಮಾಡ್ಬೋದು. ಇನ್ವೆಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ನಂಬರ್ಗೆ OTP ಬರುತ್ತೆ. ಅದು ಆಟೋಫಿಲ್ ಆಗಿ ವೆರಿಫೈ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಚೆಕ್ ಮಾಡ್ಕೋಬೋದು. ಅದೇ ನೀವು ತಿಂಗಳ ಸಂಬಳದಲ್ಲಿ 1,000, 2,000, 5,000, 10,000 ಹೀಗೆ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಸ್ಟಾರ್ಟ್ SIP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ತಿಂಗಳು ಎಷ್ಟು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಅಮೌಂಟ್ನ ಇಲ್ಲಿ ಎಂಟರ್ ಮಾಡಿ.
ಅದರ ಕೆಳಗಡೆ SIP ಡೇಟ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ಪ್ರತಿ ತಿಂಗಳು ಯಾವ ಡೇಟ್ಗೆ ಅಮೌಂಟ್ ಡೆಬಿಟ್ ಆಗಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡಿ. ನೀವು ನನ್ನ ತರಹ ತಿಂಗಳ ಸ್ಯಾಲರಿಗೆ ಕಾಯ್ತಾ ಇರೋರು ಆಗಿದ್ರೆ ಸಂಬಳದ ಡೇಟ್ಗಿಂತ 4 ರಿಂದ 5 ದಿನದ ನಂತರ SIP ಡೇಟ್ನ ಸೆಟ್ ಮಾಡಿ. ಅಂದರೆ ನಿಮಗೆ ಪ್ರತಿ ತಿಂಗಳು 1ನೇ ತಾರೀಕಿಗೆ ಸ್ಯಾಲರಿ ಆಗೋದಿದ್ರೆ 4 ಅಥವಾ 5ನೇ ತಾರೀಕಿಗೆ ಸೆಟ್ ಮಾಡ್ಕೋಬಹುದು. ಅಥವಾ ನಿಮಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೋ ಹಾಗೆ ಮಾಡಿ. ಅದರ ಕೆಳಗಡೆ ಪೇಮೆಂಟ್ ಮೆಥಡ್ ಇರುತ್ತೆ. ಈ ಆರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಗೂಗಲ್ ಪೇ, ಫೋನ್ ಪೇ, UPI ಹೀಗೆ ಯಾವುದೇ ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ. ಕನ್ಫರ್ಮ್ ಅಂತ ಕೊಡಿ. ಇಲ್ಲಿ ಆಟೋ ಪೇಗೆ ಅಪ್ರೂವ್ ಕೇಳುತ್ತೆ. ಅಂದರೆ ಪ್ರತಿ ತಿಂಗಳು ನೀವು ಮೊದಲೇ ಸೆಟ್ ಮಾಡಿರೋ SIP ಡೇಟ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಅಮೌಂಟ್ ಡೆಬಿಟ್ ಆಗಿ ಮ್ಯೂಚುವಲ್ ಫಂಡ್ಗೆ ಕ್ರೆಡಿಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗಾಗಿ ನೀವು ನಿಮ್ಮ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದರೆ ಸಾಕು, ಆಟೋಮೆಟಿಕ್ ಆಗಿ ಪೇ ಆಗುತ್ತೆ. ನಿಮಗೆ ನೆನಪಲ್ಲಿ ಪೇ ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಇಲ್ಲಿ ಅಪ್ರೂವ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ಮ UPI ಪಿನ್ ಎಂಟರ್ ಮಾಡಿ ಪೇಮೆಂಟ್ ಕಂಪ್ಲೀಟ್ ಮಾಡಿ. ನಾನು ಇಲ್ಲಿ SIP 1000 ಸೆಟ್ ಮಾಡಿದ್ದೀನಿ, ಹಾಗಾಗಿ 1000 ಮಾತ್ರ ಡೆಬಿಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡ್ಯಾಶ್ಬೋರ್ಡ್ ಆಪ್ಷನ್ನಲ್ಲಿ ಒಂದು ಆರ್ಡರ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ 2-3 ದಿನಗಳ ಒಳಗೆ NAV ಅಮೌಂಟ್ನ ಆಧಾರದ ಮೇಲೆ ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀರೋ ಅದಕ್ಕೆ ಸರಿಯಾಗಿ ಯೂನಿಟ್ಸ್ ಅಲರ್ಟ್ ಆಗುತ್ತೆ. ಅದಾದ ಮೇಲೆ ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂತ ಈ ರೀತಿ ಬರುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ, ಟೋಟಲ್ ರಿಟರ್ನ್ಸ್, ಡೈಲಿ ರಿಟರ್ನ್ಸ್, ಕರೆಂಟ್ ಅಮೌಂಟ್ ಹೀಗೆ ಎಲ್ಲವನ್ನ ತೋರಿಸುತ್ತೆ. ಪ್ರತಿ ತಿಂಗಳು SIP ಪೇಮೆಂಟ್ ಆದ ಮೇಲೆ 2 ರಿಂದ 3 ದಿನದ ಒಳಗೆ ಈ ಹಣ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಆ್ಯಡ್ ಆಗುತ್ತೆ. ಈ ರೀತಿಯಾಗಿ ನೀವು ಗ್ರೋ ಆ್ಯಪ್ನಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.